ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಬುಕ್ನ ಪ್ರಸ್ತಾವನೆ ಹೇಗಿದೆ ಅನ್ನೋದನ್ನು ನೋಡೋಣ. ಇದನ್ನು ಒಂದು ಕಥೆಯಿಂದ ನಾವು ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ ಒಬ್ಬ ವೀರಣ್ಣ ಅನ್ನೋ ರೈತ ಇರ್ತಾನೆ. ಹೊಲದಿಂದಾನೇ ಅವನು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಕೆಲವು ವರ್ಷಗಳಿಂದ ಎಷ್ಟೇ ಕಷ್ಟಪಟ್ಟರೂ ಬೆಳೆ ಚೆನ್ನಾಗಿ ಬರ್ತಾ ಇರಲ್ಲ. ಹಾಗಾಗಿ ಬೇಜಾರಲ್ಲೇ ಇರ್ತಾನೆ. ಅಕ್ಕಪಕ್ಕದ ಹೊಲದವರು ಅವನ ಫ್ರೆಂಡ್ಸ್ ಚೆನ್ನಾಗೇ ಬೆಳೆಯನ್ನು ತೆಗಿತಾ ಇರ್ತಾರೆ. ಈ ಸರ್ತಿ ಬಿತ್ತೋ ಟೈಮ್ ಬರುತ್ತೆ. ಅವನ ಫ್ರೆಂಡ್ಸ್ ಜೊತೆಗೆ ಹೋಗಿ ಬೀಜನ ತಂದು ಬೀಜ ಬಿತ್ತೋಕೆ ಹೊಲಕ್ಕೆ ಬಂದಿರ್ತಾನೆ. ಅವನ ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಯಿಂದ ಬೀಜವನ್ನು ಬಿತ್ತಾ ಇರ್ತಾರೆ. ಆದರೆ ವೀರಣ್ಣನ ಮುಖದಲ್ಲಿ ಮಾತ್ರ ನಗು ಇರಲ್ಲ. ಇದನ್ನು ಒಬ್ಬ ಮಹಾತ್ಮ ನೋಡ್ತಾನೆ. ಮಹಾತ್ಮ ಅಂದರೆ ಎಲ್ಲವನ್ನ ತಿಳ್ಕೊಂಡಿರ್ತಾನೆ. ಅವನು ನಮ್ಮ ಮನಸ್ಸು ಹೇಗಿರಬೇಕು, ನಮ್ಮ ಮನಸ್ಸು ನಮ್ಮ ಜೀವನದ ಮತ್ತು ನಮ್ಮ ಕೆಲಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡಿರೋವಂಥ ವ್ಯಕ್ತಿಯಾಗಿರ್ತಾನೆ. ಆ ವ್ಯಕ್ತಿ ಬಂದು, ವೀರಣ್ಣ ಯಾಕಪ್ಪ ಏನಾಯಿತು, ಎಲ್ಲರೂ ತುಂಬ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ನೀನು ಮಾತ್ರ ಯಾಕೆ ಹೀಗಿದೀಯಾ, ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಆಗ ವೀರಣ್ಣ, ಯಾಕೋ ಏನೂ ತಿಳಿತಿಲ್ಲ ಮಹಾತ್ಮರೇ, ಮನಸ್ಸಿನಲ್ಲಿ ಖುಷಿ ಇಲ್ಲ, 3 ವರ್ಷದಿಂದ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ನಾನು ಎಲ್ಲರೂ ಬಿತ್ತೋ ಬೀಜನೇ ತರ್ತೀನಿ, ಅದೇ ಬೀಜನೇ ಬಿತ್ತಿರ್ತೀನಿ. ನೀರಿಂದು ಏನು ಪ್ರಾಬ್ಲಮ್ ಇಲ್ಲ, ಬಿಸಿಲು ಎಲ್ಲ ಚೆನ್ನಾಗೇ ಬೀಳುತ್ತೆ. ಎಲ್ಲರ ಥರನೇ ನಾನು ಬೀಜನ ಹಾಕಿರ್ತೀನಿ. ಇನ್ನು ಬೀಜದ ಅಂಗಡಿಯವನು ನನಗೆ ಬೀಜನ ಚೆನ್ನಾಗಿ ಕೊಡ್ತಿಲ್ವೇನೋ ಅಂತ ಹೇಳಿ ಬೇರೆ ಕಡೆನೂ ಹೋಗಿ ಬೇರೆ ಅಂಗಡಿಲೂ ಬೀಜ ತಂದು ನೋಡಿದೆ. ಆದರೂ ಅದರಿಂದನೂ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಬೇಜಾರು. ಈ ವರ್ಷನಾದರೂ ಬೆಳೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಮಹಾತ್ಮರು, ಏನು ಕಾರಣ ಇರ್ಬೋದು, ನಿನಗೆ ಏನು ಅನ್ನಿಸ್ತಿದೆ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಆಗ ವೀರಣ್ಣ, ಏನು ಅಂತ ಅರ್ಥ ಆಗ್ತಿಲ್ಲ ಮಹಾತ್ಮರೇ, ಹೊಲದಲ್ಲಿ ಹೊಲನೂ ಎಲ್ಲರ ಹೊಲದಂತೆ ಫಲವತ್ತಾಗಿದೆ, ಬೀಜನೂ ಒಂದೇ ಅಂಗಡಿನೇ ತರ್ತಾ ಇದ್ದೀನಿ, ಏನಂತ ನನಗೆ ಅರ್ಥ ಆಗ್ತಿಲ್ಲ, ಯಾರ ಶಾಪನೋ ಏನೋ ಅಂತ ಅಂತಾನೆ ವೀರಣ್ಣ. ಆಗ ಮಹಾತ್ಮರು ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಯಾರ ಶಾಪನೂ ಇಲ್ಲ, ಏನಿಲ್ಲ, ಏನು ಚಿಂತೆ ಮಾಡಬೇಡ, ನಾನು ನಿನಗೆ ಬೀಜ ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡ್ತೀನಿ, ನಾ ಹೇಳ್ದಂಗೆ ನೀನು ಮಾಡು, ಇದನ್ನು ನೀನು ಪಾಲಿಸಿದರೆ ದಿವ್ಯಶಕ್ತಿ ಪ್ರಾಪ್ತಿ ಆಗುತ್ತೆ ನಿನಗೆ ಅಂತ ಹೇಳ್ತಾರೆ. ಎಲ್ಲರಿಗಿಂತ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಮಹಾತ್ಮರು ಹೇಳ್ತಾರೆ. ಮತ್ತು ಕೆಲವು ಮಂತ್ರಗಳಿವೆ, ಅವುಗಳನ್ನು ಜಪಿಸಬೇಕು, ಕೆಲವು ನಿಯಮಗಳಿವೆ, ಅವುಗಳನ್ನು ನೀನು ಪಾಲಿಸು, ಕೆಲವು ವಿಧಿಗಳನ್ನು ಹೇಳ್ಕೊಡ್ತೀನಿ ನಿನಗೆ, ಅವುಗಳನ್ನು ಸಹ ನೀ ಪಾಲಿಸು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವೀರಣ್ಣ, ಹೇಳ್ಕೊಡಿ ಮಹಾತ್ಮರೇ ಅಂತ ಹೇಳ್ತಾನೆ. ಆದರೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ಮಹಾತ್ಮರು ನಗ್ತಾ, ಇದಕ್ಕೆ ಏನು ಹಣದ ಅವಶ್ಯಕತೆ ಇಲ್ಲ, ನಿನ್ನ ಬುದ್ಧಿ, ಪ್ರೇಮ, ವಿಶ್ವಾಸ, ಶ್ರಮ ಇದ್ದರೆ ಸಾಕು, ಮತ್ತು ನೀನು ಇವತ್ತು ಎಲ್ಲರಂತೆ ಖುಷಿಯಿಂದ ಬೀಜವನ್ನು ಹಾಕಬೇಕು ಅಂತ ಹೇಳ್ತಾರೆ. ಆಗ ವೀರಣ್ಣ ಸರಿ ಅಂತ ಹೇಳಿ ಖುಷಿಯಿಂದ ಬೀಜವನ್ನು ಹಾಕ್ತಾನೆ. ನಂತರ ಮಹಾತ್ಮರು, ನಾನು ಹೇಳಿದ್ದನ್ನು ನೀನು 3 ತಿಂಗಳು ಪೂರ್ಣ ಶ್ರದ್ಧೆಯಿಂದ ಪಾಲಿಸಬೇಕು, ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಗ ವೀರಣ್ಣ ಸರಿ ಅಂತ ಹೇಳಿ 3 ತಿಂಗಳು ಪೂರ್ಣ ಶ್ರದ್ಧೆಯಿಂದ ಮಹಾತ್ಮರು ಹೇಳಿದ್ದನ್ನು ಪಾಲಿಸ್ತಾನೆ. ಬೆಳೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ವೀರಣ್ಣ ಕುಣಿದು ಕುಪ್ಪಳಿಸ್ತಾನೆ. ಮಹಾತ್ಮರ ಕಾಲಿಗೆ ಬಿದ್ದು, ನೀವೇ ನನ್ನನ್ನು ಉಳಿಸಿದ್ರಿ, ನಿಮ್ಮಿಂದಾನೇ ಬೀಜಗಳಿಗೆ ದಿವ್ಯಶಕ್ತಿ ಪ್ರಾಪ್ತಿಯಾಯಿತು, ಈ ವರ್ಷ ನನ್ನ ಹೊಲದಲ್ಲಿ ಬಂಗಾರನೇ ಬೆಳೀತು ಮಹಾತ್ಮರೇ ಅಂತ ಹೇಳ್ತಾನೆ. ಅದಕ್ಕೆ ಮಹಾತ್ಮರು, ನನ್ನಿಂದ ಏನೂ ಇಲ್ಲಪ್ಪ, ಬೀಜಗಳು ಸಹ ಹಾಗೇನೇ ಇದ್ವು, ಎಲ್ಲರಂತಹ ಬೀಜಗಳನ್ನೇ ತಂದಿರೋವಂಥ ಬೀಜಗಳೇ ಅವು, ದಿವ್ಯಶಕ್ತಿ ಹೊಂದಿರೋ ಬೀಜಗಳೇ ಅವು, ಏನೇ ಬದಲಾವಣೆ ಆಗಿದ್ರೂ ಅದು ನಿನ್ನಲ್ಲಿ, ನಿನ್ನ ಭಾವನೆಗಳಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ನಿನ್ನ ಮಾತಿನಲ್ಲಿ, ನಿನ್ನ ಕ್ರಿಯೆಯಲ್ಲಿ, ನಾನು ಹೇಳಿದ್ದನ್ನು ನೀನು ಪಾಲಿಸಿದ್ದು ನಿನ್ನ ಹೊಲದ ಮೇಲೆ ಪರಿಣಾಮ ಬೀರಿದೆ, ನಾನು ಹೇಳಿದ್ದು ನೀನು ಪಾಲಿಸಿದ್ದು ನಿನ್ನ ಹೊಲದ ಮೇಲೆ ಪರಿಣಾಮ ಬೀರಿದೆ. 3 ತಿಂಗಳ ಹಿಂದೆ ನೀನು ಹೇಗಿದ್ದೆ, ಇವಾಗ ಹೇಗೆ ಇದೆಯಾ ಅನ್ನೋ ಬದಲಾವಣೆಯನ್ನು ನೀನೇ ನೋಡ್ಕೋ ಅಂತ ಹೇಳ್ತಾರೆ ಮಹಾತ್ಮರು. ಆಗ ರೈತ ವೀರಣ್ಣ ಇದ್ದಾನಲ್ಲ, ಅವನು ನಾನು ಈಗ ಹೇಗಿದ್ದೀನಿ, ಹಿಂದೆ ಹೇಗಿದ್ದೆ ಅಂತ ಹೇಳಿ ತನ್ನನ್ನೇ ತಾನು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯೋಚಿಸುವ ರೀತಿ ಬದಲಾವಣೆ ಆಗಿರುತ್ತೆ. ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ರೈತರೊಂದಿಗೆ, ಮನೆಯವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾನೆ. ಮನಸ್ಸಿನಲ್ಲಿದ್ದ ಚಿಂತೆ, ನಕಾರಾತ್ಮಕತೆ, ಭಯವನ್ನು ಇರೋದಿಲ್ಲ, ಮುಂಚಿನ ಹಾಗೆ ಈಗ ಇರೋದಿಲ್ಲ, ಆತ್ಮವಿಶ್ವಾಸ ಇರುತ್ತೆ. ಈಗ ಅವನು ತನ್ನ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಸಹ ಒಳ್ಳೆಯ ರೀತಿಯಿಂದ ಬದುಕ್ತಾ ಇರ್ತಾನೆ. ಮತ್ತು ಅಕ್ಕಪಕ್ಕದವರನ್ನು ಸಹ ಹೊಗಳ್ತಾ ಇರ್ತಾನೆ. ಯಾರಾದರೂ ಸಹಾಯ ಮಾಡಿದರೆ ಧನ್ಯವಾದವನ್ನು ತಿಳಿಸ್ತಾ ಇರ್ತಾನೆ ಮನಸ್ಸಿನಿಂದ.
ಈಗ ಅವನೊಬ್ಬ ಅತ್ಯುತ್ತಮ ಮನುಷ್ಯನಾಗಿರ್ತಾನೆ. ಆಗ ಮಹಾತ್ಮರು ಬೀಜಕ್ಕೆ ಹೊರಗಡೆ ಯಾವುದೇ ತೊಂದರೆ ಇಲ್ಲದೇ ಇದ್ದರೆ ತಾನೇ ಬೆಳೆಯುತ್ತೆ. ಯಾವ ವಿಷಯಗಳು ಬೀಜಕ್ಕೆ ತೊಂದರೆ ಆಗಿದ್ವಲ್ಲ ಅದನ್ನು ನಾನು ದೂರ ಮಾಡಿದ್ದೀನಿ. ಅವು ನಿನ್ನೊಳಗೇನೆ ಇದ್ವು. ಅದೇ ಬೀಜ ಸಂಸ್ಕಾರ. ಅವು ಬೀಜ ಸಂಸ್ಕಾರದಿಂದ ದೂರ ಆದವು ಅಂತ ಹೇಳಿ, ನೋಡು ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ನಿನ್ನ ಹತ್ರನೇ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇದೇ ರೀತಿಯಲ್ಲಿನೇ ಗರ್ಭ ಸಂಸ್ಕಾರ ಅಂದರೆ ತಾಯಿ ಹೊಟ್ಟೆಯಲ್ಲಿ ಮಗು ಇರುವಾಗ ಯಾವ ರೀತಿ ಇರ್ತಾಳಲ್ಲ ಅದೇ ರೀತಿಯೇ ಮಗುನೂ ಸಹ ಹೊರಗಡೆ ಬಂದಮೇಲೆ ಅದೇ ರೀತಿ ಗುಣಗಳನ್ನು ಹೊತ್ಕೊಂಡಿರುತ್ತೆ ಅಂತ ಹೇಳಿ ಇದರ ಅರ್ಥ. ಮತ್ತು ಗರ್ಭ ಸಂಸ್ಕಾರ ವಿಷಯದಲ್ಲೂ ಹೀಗೇನೆ, ತಂದೆ ತಾಯಿ ತಮ್ಮ ಸಂತಾನದ ಮೇಲೆ ಒಳ್ಳೆಯ ಗುಣ ಪ್ರಭಾವ ಬೀರಲಿ ಅಂತ ಹೇಳಿ ಬುದ್ಧಿ ಚುರುಕಾಗಿರಲಿ, ಒಳ್ಳೆಯ ಗುಣ ಸಂಸ್ಕಾರ ತಂದೆ ತಾಯಿಯನ್ನು ಗೌರವಿಸಲಿ, ಅವರ ಮಾತನ್ನು ಕೇಳಲಿ, ಸಾಧನೆಯನ್ನು ಮಾಡಲಿ, ವಂಶದ ಹೆಸರನ್ನು ಬೆಳಗಲಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಇರುವಾಗಲೇ ಎಲ್ಲ ಸಂಸ್ಕಾರಗಳನ್ನು ಕೊಡಲು ಬಯಸ್ತಾರೆ. ಇದೇ ಗರ್ಭ ಸಂಸ್ಕಾರ. ಇದರ ಬಗ್ಗೆ ನಾವು ಆ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದರ ಬಗ್ಗೆ ಒಟ್ಟು 28 ಅಧ್ಯಾಯಗಳಿವೆ. ಅದನ್ನು ಒಂದೊಂದೇ ಅಧ್ಯಾಯಗಳನ್ನು ಪ್ರತಿದಿನ ನೋಡ್ತಾ ಹೋಗೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.